ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಡಿವೋಟಿ, ಮಲ್ಟಿಟ್ಯೂಡ್, ಸ್ಟ್ಯಾಂಪೀಡ್, ಕ್ಯಾಶುವಲ್ಟಿ ಆ್ಯಂಡ್ ಕಂಡೋಲೆನ್ಸ್ ಇಷ್ಟು ಪದಗಳ ಅರ್ಥವನ್ನ ಒಂದಷ್ಟು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಮೊದಲನೇ ಪದ ಡಿವೋಟಿ. ಡಿವೋಟಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಭಕ್ತ ಅಂತ ಅರ್ಥ. ಉದಾಹರಣೆ, ಹನುಮಂತನು ರಾಮನ ಭಕ್ತ. ಹನುಮಾನ್ ಈಸ್ ದ ಡಿವೋಟಿ ಆಫ್ ಲಾರ್ಡ್ ರಾಮ. ಎರಡನೇ ಪದ ಮಲ್ಟಿಟ್ಯೂಡ್. ಮಲ್ಟಿಟ್ಯೂಡ್ ಅಂತಂದ್ರೆ ಫ್ರೆಂಡ್ಸ್ ಅನೇಕ, ಹೆಚ್ಚಿನ ಸಂಖ್ಯೆಯ ಅನ್ನುವಂತಹ ಕನ್ನಡದ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ಕುಂಭಮೇಳದಲ್ಲಿ, ಈಗ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಸೇರಿದ್ದಾರೆ. ಮಲ್ಟಿಟ್ಯೂಡ್ ಆಫ್ ಪೀಪಲ್, ಹೆಚ್ಚಿನ ಸಂಖ್ಯೆಯ ಜನರು ಗ್ಯಾದರ್ಡ್, ಸೇರಿದ್ದಾರೆ ಇನ್ ಕುಂಭಮೇಳದಲ್ಲಿ. ಸೊ ಫ್ರೆಂಡ್ಸ್, ಮಲ್ಟಿಟ್ಯೂಡ್ ಅಂತಂದ್ರೆ ಅನೇಕ ಅಥವಾ ಹೆಚ್ಚಿನ ಸಂಖ್ಯೆಯ. ಮುಂದಿನ ಪದ ಫ್ರೆಂಡ್ಸ್ ಸ್ಟ್ಯಾಂಪೀಡ್. ಸ್ಟ್ಯಾಂಪೀಡ್ ಅಂತಂದ್ರೆ ಫ್ರೆಂಡ್ಸ್ ಕಾಲ್ತುಳಿತ. ಅನೇಕ ಜನರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದರು. ಮಲ್ಟಿಟ್ಯೂಡ್, ನಾನು ಆಗ್ಲೇ ಹೇಳಿದಾಗೆ ಮಲ್ಟಿಟ್ಯೂಡ್ ಅಂದ್ರೆ ಅನೇಕ, ಹೆಚ್ಚಿನ ಸಂಖ್ಯೆಯ. ಮಲ್ಟಿಟ್ಯೂಡ್ ಆಫ್ ಪೀಪಲ್, ಅನೇಕ ಜನರು ಡೈಡ್, ಸಾವನ್ನಪ್ಪಿದರು ಡ್ಯೂ ಟು ಸ್ಟ್ಯಾಂಪೀಡ್, ಕಾಲ್ತುಳಿತದಿಂದಾಗಿ, ಕಾಲ್ತುಳಿತದಲ್ಲಿ, ಡ್ಯೂ ಟು ಸ್ಟ್ಯಾಂಪೀಡ್. ಸ್ಟ್ಯಾಂಪೀಡ್ ಅಂದ್ರೆ ಕಾಲ್ತುಳಿತ. ಫ್ರೆಂಡ್ಸ್, ಮುಂದಿನ ಪದ ಕ್ಯಾಶುವಲ್ಟಿ. ಕ್ಯಾಶುವಲ್ಟಿ ಅಂತಂದ್ರೆ ಫ್ರೆಂಡ್ಸ್ ದುರಂತ. ಏನಾದರೂ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಜರುಗಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಕುಂಭಮೇಳದಲ್ಲಿ ಸ್ಟ್ಯಾಂಪೀಡ್, ಕಾಲ್ತುಳಿತ ಏನಿದೆ ಅದು ಕೂಡ ಒಂದು ರೀತಿಯ ಕ್ಯಾಶುವಲ್ಟಿ, ಒಂದು ರೀತಿಯ ಟ್ರಾಜಿಡಿ, ದುರಂತ. ಉದಾಹರಣೆ ಫ್ರೆಂಡ್ಸ್, 39 ಜನರು ಆ ದುರಂತದಿಂದಾಗಿ ಸಾವನ್ನಪ್ಪಿದರು. 39 ಪೀಪಲ್ ಡೈಡ್ ಡ್ಯೂ ಟು ದ ಕ್ಯಾಶುವಲ್ಟಿ, ಆ ದುರಂತದಿಂದಾಗಿ 39 ಜನರು ಸಾವನ್ನಪ್ಪಿದರು. ಮುಂದಿನ ಪದ ಫ್ರೆಂಡ್ಸ್ ಕಂಡೋಲೆನ್ಸ್ ಅಂತಂದ್ರೆ ಸಂತಾಪವನ್ನ ವ್ಯಕ್ತಪಡಿಸೋದು. ಯಾರಾದ್ರೂ ತೀರೋಗಿದ್ದಾಗ ತೀರೋದವರ ಬಗ್ಗೆ ನಮ್ಮ ದುಃಖವನ್ನ, ಸಂತಾಪವನ್ನ ವ್ಯಕ್ತಪಡಿಸೋದಿಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಕಂಡೋಲೆನ್ಸ್ ಅಂತ ಕರಿತೀವಿ. ಪ್ರಧಾನಮಂತ್ರಿ ಮೋದಿಯವರು ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಯಾರಾದ್ರೂ ಈಗ ಯಾವ್ದಾದ್ರು ಆಕ್ಸಿಡೆಂಟ್ ಅಲ್ಲಿ ತೀರೋದಾಗ, ಅಥವಾ ಈಗ ಕುಂಭಮೇಳದಲ್ಲಿ ಸ್ಟ್ಯಾಂಪೀಡ್, ಕಾಲ್ತುಳಿತದಿಂದಾಗಿ ಅನೇಕ ಜನ ಸಾವನ್ನಪ್ಪಿದ್ದಾರೆ. ಅದರ ಬಗ್ಗೆ ಮೋದಿಜಿಯವರು ಟ್ವೀಟ್ ಮಾಡೋದ್ರ ಮೂಲಕ, ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಫ್ರೆಂಡ್ಸ್ ಕಂಡೋಲೆನ್ಸ್ ಅಂತ ಕರಿತೀವಿ. ಪ್ರಧಾನಮಂತ್ರಿ ಮೋದಿಯವರು ಸಂತಾಪವನ್ನ ವ್ಯಕ್ತಪಡಿಸಿದರು. PM ಮೋದಿ ಎಕ್ಸ್ಪ್ರೆಸ್ಡ್ ಕಂಡೋಲೆನ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 5 ಇಂಗ್ಲಿಷ್ ಪದಗಳನ್ನ ಕಲ್ತ್ವಿ. ಡಿವೋಟಿ ಅಂತಂದ್ರೆ ಭಕ್ತ, ಮಲ್ಟಿಟ್ಯೂಡ್ ಅಂದ್ರೆ ಅನೇಕ, ಸ್ಟ್ಯಾಂಪೀಡ್ ಅಂತಂದ್ರೆ ಕಾಲ್ತುಳಿತ, ಕ್ಯಾಶುವಲ್ಟಿ ಅಂತಂದ್ರೆ ದುರಂತ, ಕಂಡೋಲೆನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ? ಸೊ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.